ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸೆಷನ್ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. ಸ್ನೇಹಿತರೆ, ಈ ಒಂದು ವಿಡಿಯೋ ಸೆಷನಲ್ಲಿ ಬ್ರಾಂಚ್ ಅಕೌಂಟಿಂಗ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಲ್ಲಿ 2025ನಲ್ಲಿ 14 ಮಾರ್ಕ್ಸ್ಗೆ ಕೇಳಿರುವಂಥ ಒಂದು ಪ್ರಾಬ್ಲಮ್ ಮಾಡೋಣ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟಿಂಗ್ ಟು ಕೋಲಾರ್ ಬ್ರಾಂಚ್ ಫಾರ್ ದ ಇಯರ್ ಎಂಡಿಂಗ್ 31st ಮಾರ್ಚ್ 2024. ಸೊ 2024 ಎಂಡ್ ಆಗಂಗೆ ನಾವು ಹೆಡ್ ಆಫೀಸರು ನಾವು ಕೋಲಾರ್ನಲ್ಲಿ ಒಂದು ಬ್ರಾಂಚ್ ಇಟ್ಕೊಂಡಿದ್ದೀವಿ. ಆ ಬ್ರಾಂಚ್ದು ನಾವು ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಪ್ರಿಪೇರ್ ಬ್ರಾಂಚ್ ಅಕೌಂಟ್ in the head office books. Stock at branch on 1/4/2023 17,800. Branch debtors on 1/4/2023 9,400. Petty cash at branch on 1/4/2023 40 rupees. ಸ್ನೇಹಿತರೆ, ಈ ಪ್ರಾಬ್ಲಮ್ದಲ್ಲಿ ಇಲ್ಲಿ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 3 ಡೇಟ್ ಓಪನಿಂಗ್ ಡೇಟ್ ಕೊಡ್ತಾ ಇದ್ದಾರೆ ಇಲ್ಲಿ. ಯಾಕಂದ್ರೆ ಇಲ್ಲಿ ಕ್ಲೋಸಿಂಗ್ ಡೇಟ್ ಅವ್ರು ಹೇಳಿದ್ದಾರೆ 31st ಮಾರ್ಚ್ 2024 ಅಂದಾಗ ಓಪನಿಂಗ್ ಡೇಟ್ 1/4/2023 ಆಗಿರುತ್ತೆ. ಈ 3 ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಈ 3 ಇನ್ಫಾರ್ಮೇಶನ್ ಯಾವ್ದ್ರ ಬಗ್ಗೆ ಕೊಡ್ತಾರೆ ಅಂದ್ರೆ, ಒಂದು ಸ್ಟಾಕ್ ಬಗ್ಗೆ ಕೊಡ್ತಾ ಇದ್ದಾರೆ, ಒಂದು ಸ್ಟಾಕ್ ಎಟ್ ದ ಬ್ರಾಂಚ್ ಅಂತಾರೆ, ಇನ್ನೊಂದು ಬ್ರಾಂಚ್ ಡೆಟಾರ್ಸ್ ಅಂದ್ರೆ ಡೆಟಾರ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ, ಮೂರನೇದು ಪೆಟಿ ಕ್ಯಾಶ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಸ್ಟಾಕ್, ಡೆಟಾರ್ಸ್ ಮತ್ತೆ ಪೆಟಿ ಕ್ಯಾಶ್ ಇದು 3 ಕೂಡ ಅಸೆಟ್ಸ್. ಇನ್ನೊಂದ್ ತರ ಹೇಳೋದಾದ್ರೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಲಯಬಿಲಿಟೀಸ್ ಕೊಟ್ಟಿಲ್ಲ ಅಂತ ಅನ್ನೋದು ಕನ್ಫರ್ಮ್ ಆಗುತ್ತೆ. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಡ್ಯೂರಿಂಗ್ ದ ಇಯರ್. ನಾವು ಹೆಡ್ ಆಫೀಸರು ಕೋಲಾರ ಬ್ರಾಂಚ್ಗೆ ಎಷ್ಟು ಗೂಡ್ಸ್ ಕಳಿಸಿದೀವಿ ಅಂದ್ರೆ 56,800 rupees ಅಷ್ಟು ವರ್ತ್ ಗೂಡ್ಸ್ನ ಕಳಿಸಿದೀವಿ. ಅವ್ರು ಏನ್ ಮಾಡಿರ್ತಾರೆ, ಅದನ್ನ ಮಾರಿರ್ತಾರೆ. ಮಾರೋದು ಯಾವ ರೀತಿ ಮಾಡ್ತಾರೆ, ಕ್ಯಾಶ್ ಸೇಲ್ಸ್ ಡ್ಯೂರಿಂಗ್ ದ ಇಯರ್ ಅದನ್ನ ಕ್ಯಾಶ್ಗೆ ಮಾರಿದ್ರೆ 31,600 ಮಾರಿದ್ದಾರೆ. ಕ್ರೆಡಿಟ್ ಸೇಲ್ಸ್ ಸಾಲಕ್ಕೂ ಮಾಡ್ತಾ ಇದ್ದಾರೆ ಇವರು. ಯಾವಾಗ ಸಾಲಕ್ಕೆ ಮಾಡ್ತಾರೆ ಈ ಪ್ರಾಬ್ಲಮ್ ಅಲ್ಲಿ ಡೆಟಾರ್ಸ್ ಇರುತ್ತಲ್ವಾ, ಡೆಟಾರ್ಸ್ ಖಂಡಿತವಾಗಿ ಇರುತ್ತೆ. ಸೊ ಕ್ರೆಡಿಟ್ ಸೇಲ್ಸ್ ಡ್ಯೂರಿಂಗ್ ದ ಇಯರ್ ಎಷ್ಟಕ್ಕೆ 80,800 ಅಷ್ಟು ನಾವು ವಸ್ತುಗಳನ್ನ ನಾವು ಇವರು ಬ್ರಾಂಚ್ ಅವರು ಸಾಲಕ್ಕೆ ಮಾರಿದಾರಂತೆ. ಆ ಸಾಲಕ್ಕೆ ಮಾರದ ಮೇಲೆ ಅವ್ರ ಹತ್ರ ದುಡ್ಡು ಎಷ್ಟು ಸಾಲಗಾರ ಹತ್ರ ಎಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ದಾರೆ ಅಂದ್ರೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ದ ಡೆಟಾರ್ಸ್ 75,800 rupees ಅಷ್ಟು ಕ್ಯಾಶ್ನ ರಿಕವರಿ ಮಾಡಿದ್ದಾರೆ ಅಂತ. ಗೂಡ್ಸ್ ರಿಟರ್ನ್ ಫ್ರಮ್ ಡೆಟಾರ್ಸ್, ಇಲ್ಲಿ ಯಾರು ರಿಟರ್ನ್ ಮಾಡ್ತಾರೋದಿಲ್ಲಿ, ಗೂಡ್ಸ್ ರಿಟರ್ನ್ ಫ್ರಮ್ ಡೆಟಾರ್ಸ್. ಸಾಲ್ಗಾರ್ಗೆ ಯಾರು ಮಾರಿದ್ದು, ಬ್ರಾಂಚ್ ಅವ್ರು ಮಾರಿರೋದು. ಸೊ ಅವ್ರೇನಾದ್ರು ವಾಪಸ್ ಕಳಿಸ್ತಾರೆ, ಎಲ್ಲಿ ಕಳಿಸ್ತಾರೆ, ಬ್ರಾಂಚ್ಗೆ ಕಳಿಸ್ತಾರೆ. ಸೊ ಈ ಒಂದು ವ್ಯವಹಾರ ಆಗ್ತಾ ಇರೋದು ಡೆಟಾರ್ಸ್ ಮತ್ತೆ ಬ್ರಾಂಚ್ ನಡುವೆ, ಅವ್ರ ನಡುವೆ ಆಗ್ತಾ ಇರೋದ್ರಿಂದ ನಮ್ಮ ಬ್ರಾಂಚ್ ಅಕೌಂಟ್ ಅಲ್ಲಿ ಇದ್ರ ಬಗ್ಗೆ ಯಾವುದೇ ತರ ಇಂಪಾರ್ಟೆನ್ಸ್ ಇಲ್ಲ. ನಮ್ಮ ಬ್ರಾಂಚ್ ಅಕೌಂಟ್ ಅಲ್ಲಿ ಇದ್ರೆ ರೆಕಾರ್ಡ್ ಮಾಡೋದಿಲ್ಲ. ಒಂದ್ ವೇಳೆ ನಮ್ಗೆ ಏನಾದ್ರು ಡೆಟಾರ್ಸ್ ಅಕೌಂಟ್ ಓಪನ್ ಮಾಡೋ ಅವಶ್ಯಕತೆ ಬಿದ್ದಾಗ ಅಲ್ಲಿ ಡೆಟಾರ್ಸ್ ಅಕೌಂಟ್ ಅಲ್ಲಿ ನಾವು ರಿಟರ್ನ್ ಮಾಡಿರೋದ ಬೇಕಾದ್ರೆ ನಾವು ಇಲ್ಲಿ ತೋರಿಸ್ಕೊಳ್ಬಹುದು. ಇದು 1,600 ಇದೆ. ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್. ನಾವು ಹೆಡ್ ಆಫೀಸರು ಕೋಲಾರ ಬ್ರಾಂಚ್ಗೆ ಖರ್ಚಿಗೋಸ್ಕರ ಕಳಿಸಿರುವಂತ ಅಮೌಂಟ್ ಏನಂದ್ರೆ, ರೆಂಟ್ 4,000, ಸ್ಯಾಲರೀಸ್ 12,000, ಪೆಟಿ ಕ್ಯಾಶ್ 2,000. ಒಟ್ಟಾರೆಯಾಗಿ 18,000 rupees ಕ್ಯಾಶ್ ನಾವು ಹೆಡ್ ಆಫೀಸರು ಬ್ರಾಂಚ್ಗೆ ಕಳಿಸಿದೀವಿ ಖರ್ಚು ಮಾಡೋಕ್ಕೋಸ್ಕರ. ಅದು ಬಿಟ್ರೆ ಸ್ಟಾಕ್ ಎಟ್ ದ ಬ್ರಾಂಚ್ ಆನ್ 31st ಮಾರ್ಚ್ 2024 10,800. ಪೆಟಿ ಕ್ಯಾಶ್ ಎಟ್ ದ ಬ್ರಾಂಚ್ ಆನ್ 31st ಮಾರ್ಚ್ 2024 60 rupees. ಸೊ ಇಲ್ಲಿ ಸ್ಟಾಕ್ ಮತ್ತೆ ಪೆಟಿ ಕ್ಯಾಶ್ ಬಗ್ಗೆ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ನಮ್ಗೆ ಇಲ್ಲೇ ಗೊತ್ತಾಗುತ್ತೆ ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ಓಪನಿಂಗ್ ಸ್ಟಾಕು ಕೊಟ್ಟಿದ್ದಾರೆ, ಇಲ್ಲಿ ಕ್ಲೋಸಿಂಗ್ ಸ್ಟಾಕು ಕೊಟ್ಟಿದ್ದಾರೆ. ಇಲ್ಲಿ ಓಪನಿಂಗ್ ಪೆಟಿ ಕ್ಯಾಶು ಕೊಟ್ಟಿದ್ದಾರೆ, ಇಲ್ಲಿ ಕ್ಲೋಸಿಂಗ್ ಪೆಟಿ ಕ್ಯಾಶು ಕೊಟ್ಟಿದ್ದಾರೆ. ಇಲ್ಲಿ ಓಪನಿಂಗ್ ಡೆಟಾಸ್ ಕೊಟ್ಟಿದ್ದಾರೆ, ಇಲ್ಲಿ ಕ್ಲೋಸಿಂಗ್ ಡೆಟಾಸ್ ಕೊಟ್ಟಿಲ್ಲ. ಈ ವರ್ಷ ಮುಗಿಯೋವಾಗ ನಾವು ಪಬ್ಲಿಕ್ ಅಲ್ಲಿ ಅಂದ್ರೆ ಕಸ್ಟಮರು ಇನ್ನೂ ಎಷ್ಟು ಸಾಲ ನಮ್ಗೆ ಬರಬೇಕು ಅನ್ನೋದು ನಮ್ಗೆ ಕೊಟ್ಟಿಲ್ಲ ಇಲ್ಲಿ. ಸೊ ಈ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಗೊತ್ತಾಗತ್ತೆ, ಒಂದು ಬ್ರಾಂಚ್ ಅಕೌಂಟ್ ಜೊತೆ ನಾವೇನ್ ಮಾಡ್ಬೇಕಾಗತ್ತೆ, ಡೆಟಾಸ್ ಅಕೌಂಟ್ ಕೂಡ ಪ್ರಿಪೇರ್ ಮಾಡಬೇಕಾಗತ್ತೆ. ಬನ್ನಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್, ಬ್ರಾಂಚ್ ಅಕೌಂಟ್ ಅಂದಾಗ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಇರುತ್ತೆ. ಮತ್ತೆ ಅಲ್ಲಿ ಹೆಡ್ಡಿಂಗ್ ಏನ್ ಬರೀತೀವನ್ನ ನಾವು ಪ್ರತಿಯೊಂದು ಕಾಲಮ್ದು ಪರ್ಟಿಕ್ಯುಲರ್ಸ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್. ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ ನಾನು 4 ಸ್ಟೆಪ್ ಇಟ್ಕೊಂಡು ಮಾಡೋಣ. ಬರೀ ಹೇಳೋಣ ಹಾಗಾದ್ರೆ. ಸ್ಟೆಪ್ಸ್ ಇನ್ ಪ್ರಿಪೇರಿಂಗ್ ಬ್ರಾಂಚ್ ಅಕೌಂಟ್ಸ್. ನಂಬರ್ 1 ಏನಂದ್ರೆ, ರೆಕಾರ್ಡ್ ಓಪನಿಂಗ್ ಅಸೆಟ್ಸ್ ಅಂಡ್ ದ ಲಯಬಿಲಿಟೀಸ್. ಓಪನಿಂಗ್ ಡೇಟ್ ಅಲ್ಲಿ 1/4/2023 ನಲ್ಲಿ ಏನೇನು ಡೇಟಾ ಕೊಟ್ಟಿದ್ದಾರೆ ಅದನ್ನ ನಾವು ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ನ ರೆಕಾರ್ಡ್ ಮಾಡಬೇಕು. ನಾವು ಓಪನಿಂಗ್ ಅಸೆಟ್ಸ್ನೆಲ್ಲ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ, ಓಪನಿಂಗ್ ಲಯಬಿಲಿಟೀಸ್ ಎಲ್ಲ ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಈ ಪ್ರಾಬ್ಲಮ್ ಅಲ್ಲಿ ನೋಡಿದಾಗ ನಮಗೆ 3 ಐಟಮ್ ಕೊಟ್ಟಿದ್ದಾರೆ ಓಪನಿಂಗ್ ಡೇಟ್ ಅಲ್ಲಿ. ಆ 3 ಐಟಮ್ ಸ್ಟಾಕ್, ಡೆಟಾರ್ಸ್, ಪೆಟಿ ಕ್ಯಾಶ್ 3 ಅಸೆಟ್ ಆಗಿದೆ, ಅಲ್ಲಿಗೆ ಲಯಬಿಲಿಟೀಸ್ ಕೊಟ್ಟಿಲ್ಲ ಅಂತ. ಬನ್ನಿ ರೆಕಾರ್ಡ್ ಮಾಡೋಣ ಹಾಗಾದ್ರೆ. ಏನಂತ ಮಾಡೋಣ, ಸೊ 2
ಓಪನಿಂಗ್ ಅಸೆಟ್ಸ್ ಏನೇನು ಕೊಟ್ಟಿದ್ದಾರೆ ನೋಡೋಣ ಇಲ್ಲಿ. ಒಂದು ಸ್ಟಾಕ್ 17,800, ಬ್ರಾಂಚ್ ಡೆಟಾಸ್ 9,400, ಪೆಟಿ ಕ್ಯಾಶ್ ಬಂದು 40 rupees. 3 ಅಸೆಟ್ ಕೊಟ್ಟಿದ್ದಾರೆ. ಆ 3 ಅಸೆಟ್ ನಾನು ರೆಕಾರ್ಡ್ ಮಾಡ್ತೀನಿ ಇಲ್ಲಿ. ಫಸ್ಟ್ ಪಾಯಿಂಟ್ ಬರೀತೀನಿ. ಸ್ಟಾಕ್ ಅಕೌಂಟ್ 17,800, ಡೆಟಾರ್ಸ್ 9,400, ಮತ್ತೆ ಪೆಟಿ ಕ್ಯಾಶ್ ಅಂತ ಕೊಟ್ಟಿದ್ದಾರೆ. ಆನ್ 1/4/2023 ಪೆಟಿ ಕ್ಯಾಶ್ ಬಂದು 40 rupees ಕೊಟ್ಟಿದ್ದಾರೆ. ಸೊ 40 rupeesನ ರೆಕಾರ್ಡ್ ಮಾಡಿ 3 ಐಟಮ್ನ ಟೋಟಲ್ ಮಾಡಿದಾಗ ನಿಮ್ಗೆ ಅಮೌಂಟ್ ಎಷ್ಟು ಬರುತ್ತಂದ್ರೆ 27,240 ಬರ್ತಾ ಇದೆ. ಯಾವ ರೀತಿ ನಾವು ಓಪನಿಂಗ್ ಅಸೆಟ್ಸ್ನ ಡೆಬಿಟ್ ಸೈಡಲ್ಲಿ ಬರೆದ್ರು, ಓಪನಿಂಗ್ ಲಯಬಿಲಿಟೀಸ್ನ ಕ್ರೆಡಿಟ್ ಸೈಡ್ ಬರೀಬೇಕು. ಬರೀರಿ ಬೈ ಓಪನಿಂಗ್ ಲಯಬಿಲಿಟೀಸ್. ಪ್ರಾಬ್ಲಮ್ ಲಯಬಿಲಿಟೀಸ್ ಬಗ್ಗೆ ಎಲ್ಲೂ ಕೊಟ್ಟಂತ ಮಾಹಿತಿ ಇಲ್ಲ. ಕೊಟ್ಟು ಮೂರು ಇನ್ಫಾರ್ಮೇಶನ್ ಓಪನಿಂಗ್ ಹಿಡಿದು ಅಸೆಟ್ ಆಗಿತ್ತು. ಸೊ ಡ್ಯಾಶ್ ಹಾಕ್ಬಿಡೋಣ. ಅಲ್ಲಿಗೆ ಅಸೆಟ್ಸ್ ರೆಕಾರ್ಡ್ ಆಯಿತು, ಲಯಬಿಲಿಟೀಸ್ ರೆಕಾರ್ಡ್ ಆಯಿತು. ಅಲ್ಲಿಗೆ ಅರ್ಥ ಏನಂದ್ರೆ ನಾವು ಮೊದಲನೇ ಸ್ಟೆಪ್ನ ಮುಗಿಸಿದ್ದೀವಿ ಅಂತ ಅರ್ಥ ಆಯ್ತು. ಅಲ್ಲಿಗೆ ಮೊದಲನೇ ಸ್ಟೆಪ್ನ ಮುಗಿಸಿರ್ತೀವಿ. ಸ್ಟೆಪ್ ನಂಬರ್ 2 ಬರೆಯೋಣ. ಹಾಗಾದ್ರೆ ಇಲ್ಲಿ ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಸ್ಟಾಕ್. ಈ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಿ ಸ್ನೇಹಿತರೆ, ನಾವು ಹೆಡ್ ಆಫೀಸಿಂದ ಬ್ರಾಂಚ್ಗೆ ಏನು ಗೂಡ್ಸ್ ಕಳಿಸಿದ್ದೀವಿ, ಬ್ರಾಂಚ್ ಅವ್ರು ಏನಾದ್ರು ರಿಟರ್ನ್ ಮಾಡಿದಾರ, ಇದೆರಡೇ ಎಂಟ್ರಿ ಬರೆಯೋದು, ಇನ್ನೇನು ಬರೆಯೋದಿಲ್ಲ ಇಲ್ಲಿ. ಸೊ ಅದ್ರ ಬರೆಯೋಗ ಏನ್ ಮಾಡ್ತೀವಿ ಅಂದ್ರೆ, ನಾವು ಗೂಡ್ಸ್ ಕಳ್ಸಿದ್ರು ಕೂಡ ಗೂಡ್ಸ್ ಇಂಟು ಬ್ರಾಂಚ್ ಅಂತಾನೆ ಬರಿತೀವಿ. ಅವ್ರು ಕಳ್ಸಿದ್ರು ಕೂಡ ಬ್ರಾಂಚ್ ಇಂದ ಹೆಡ್ ಆಫೀಸ್ಗೆ ರಿಟರ್ನ್ ಆದ್ರೂ ಕೂಡ ಗೂಡ್ಸ್ ಇಂಟು ಬ್ರಾಂಚ್ ಅಂತಾನೆ ಕರಿತೀವಿ. ಸೊ ಬರೆಯೋಣ ಬನ್ನಿ. ಟು ಗೂಡ್ಸ್ ಇಂಟು ಬ್ರಾಂಚ್ ಅಕೌಂಟ್. ಎಷ್ಟಿದೆ ಗೂಡ್ಸ್ ಇಂಟು ಬ್ರಾಂಚ್ ಅಕೌಂಟ್? ಗೂಡ್ಸ್ ಇಂಟು ಬ್ರಾಂಚ್ ಅಕೌಂಟ್ ಡ್ಯೂರಿಂಗ್ ದ ಇಯರ್ 56,800 rupees ಇದೆ. ರೆಕಾರ್ಡ್ ಮಾಡಿ. ಹಾಗಾದ್ರೆ 50 ಎಷ್ಟಿದೆ? 56,800 ರೆಕಾರ್ಡ್ ಮಾಡಿ. 56,800 ನಾವು ಕಳ್ಸಿದ್ ಗುಡ್ ಎಂಡ್ ಆಯ್ತು. ಅವ್ರಿಗೇನ ರಿಟರ್ನ್ ಮಾಡಿದಾರ ನಮಗೆ ನೋಡಿ, ಹುಡುಕ್ರಿ ಎಲ್ಲಿದೆ ಅಂತ. ಕ್ರೆಡಿಟ್ ಸೇಲ್ಸ್ ಆಯ್ತು, ಕ್ಯಾಶ್ ರಿಸೀವ್ ಫ್ರಮ್ ಡೆಟಾಸ್, ಗೂಡ್ಸ್ ರಿಟರ್ನ್ ಫ್ರಮ್ ಡೆಟಾಸ್. ನೋಡಿ ಇಲ್ಲಿ ಗೂಡ್ಸ್ ರಿಟರ್ನ್ ಫ್ರಮ್ ಡೆಟಾಸ್. ಡೆಟಾಸ್ ಯಾರು ರಿಟರ್ನ್ ಮಾಡಿರ್ತಾರೆ? ಬ್ರಾಂಚ್ ಮಾಡಿರ್ತಾರೆ. ಬ್ರಾಂಚ್ ಅವರು ನಮಗೆ ಮಾಡಿರೋದಲ್ಲ. ಸೊ ನಮಗೆ ರಿಟರ್ನ್ ಅಂತ ಇಲ್ಲೂ ಕೂಡ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಸೊ ಅದು ಕೂಡ ಇಲ್ಲಿ ಬರೆಯೋಣ ನಾವು. ಬೈ ಗೂಡ್ಸ್ ಇಂಟು ಬ್ರಾಂಚ್ ಅಕೌಂಟ್ ಅಂತ ಬರೆದು ಬ್ರಾಕೆಟ್ ಅಲ್ಲಿ ರಿಟರ್ನ್ಸ್ ಅಂತ ಬರೆದು ಪ್ರಾಬ್ಲಮ್ ಅಲ್ಲಿ ಕೊಡದೇ ಇರೋದ್ರಿಂದ ನಾವೇನ್ ಮಾಡೋಣ, ಅದಕ್ಕೆ ಡ್ಯಾಶ್ ಹಾಕ್ಬಿಡೋಣ. ಅಲ್ಲಿಗೆ ಗೂಡ್ಸ್ ನಾವು ಕಳ್ಸಿದ್ದು ಬರೆದ್ವಿ, ಅವ್ರು ಕಳ್ಸಿಲ್ಲ. ಕಳ್ಸಿದ್ರೆ ನಮ್ಗೆ ರಿಟರ್ನ್ ಆಗಿದ್ರೆ ಬರಿತಾ ಇದ್ವಿ. ಸೊ ಅಲ್ಲಿಗೆ ಸ್ಟೆಪ್ ನಂಬರ್ 2 ಇಲ್ಲಿಗೆ ಮುಗೀತು ಅಂತ. ಸೊ ಸ್ಟೆಪ್ ನಂಬರ್ 3 ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಕ್ಯಾಶ್. ನಾವೇನಾದ್ರು ಕ್ಯಾಶ್ ಕಳ್ಸಿದ್ರೆ ಡೆಬಿಟ್ ಸೈಡ್ ಬರೆಯೋದು, ಬ್ರಾಂಚ್ ಅವ್ರು ಏನಾದ್ರು ಕ್ಯಾಶ್ ಕಳಿಸಿದ್ರೆ ಕ್ರೆಡಿಟ್ ಸೈಡ್ ಬರೆಯೋದು. ನಾವು ಕಳಿಸ್ತಾ ಇರೋದು ಎಲ್ಲಿದೆ? ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್. ಏನೇನು ಎಷ್ಟೆಷ್ಟಿದೆ ಇಲ್ಲಿ? ರೆಂಟ್ 4,000 rupees ಇದೆ. ಈಗ ಬರ್ಕೊಳ್ಳೋ ಬನ್ನಿ. ಫಸ್ಟ್ ಟು ನಾವು ಕ್ಯಾಶ್ ಕಳಿಸ್ತಾರೆ, ಕ್ಯಾಶ್ ಹೋಗ್ತಾ ಇದೆ. ಕ್ರೆಡಿಟ್ ಅಂದಾಗ 2 ಅಂತ ಬರಿತೀವಿ. ಟು ಕ್ಯಾಶ್ ಅಕೌಂಟ್ ಅಂತ ಬರೆದು ರೆಂಟ್ 4,000 ಇದೆ, ಸ್ಯಾಲರೀಸ್ 12,000 ಇದೆ, ಪೆಟಿ ಕ್ಯಾಶ್ 2,000 ಇದೆ. ಟೋಟಲ್ ಆಗಿ ನಾವು 18,000 ಕಳಿಸ್ಕೊಡ್ತಾ ಇದೀವಿ ಬ್ರಾಂಚ್ಗೆ ಖರ್ಚಿಗೋಸ್ಕರ. ಅದನ್ನು ಬರೆಯೋಣ ಬನ್ನಿ. ಇಲ್ಲಿ ರೆಂಟ್ 4,000 rupees, ಸ್ಯಾಲರೀಸ್ 12,000 rupees, ಪೆಟಿ ಕ್ಯಾಶ್ 2,000 rupees. ಇದು ಮೂರೂ ನಾವೇನ್ ಮಾಡ್ತೀವಿ, ಕಳಿಸ್ತಾ ಇದೀವಿ. ಟೋಟಲ್ ಮಾಡಿದಾಗ ಎಷ್ಟಾಗತ್ತೆ? ಅದು 18,000 ಆಗತ್ತೆ. ಸೊ 18,000 ಅಂತ ನಾವು ರೆಕಾರ್ಡ್ ಮಾಡೋಣ. ಅಲ್ಲಿಗೆ ನಾವು ಕೊಟ್ಟಿದ್ದ ಕ್ಯಾಶ್. ಬ್ರಾಂಚ್ ಅವ್ರು ಯಾವಾಗ ಕ್ಯಾಶ್ ಕೊಡ್ತಾರೆ? ಒಂದು ಕ್ಯಾಶ್ ಸೇಲ್ಸ್ಗೆ ಮಾಡಿದಾಗ ಕಳಿಸ್ತಾರೆ, ಸಾಲಕ್ಕೆ ಮಾರಿದ್ರೆ ಕಲೆಕ್ಷನ್ ಮಾಡಿ ಕೊಡ್ತಾರೆ. ಎರಡು ರೀತಿಯಲ್ಲಿ ನಮಗೆ ಕ್ಯಾಶ್ನ ಅವರು ನಮಗೆ ರೆಮಿಟ್ ಮಾಡ್ತಾರೆ, ನಮ್ಗೆ ಕ್ಯಾಶ್ನ ಕಳಿಸ್ಕೊಡ್ತಾರೆ. ಬರೀರಿ ಹಾಗಾದ್ರೆ ಕ್ಯಾಶ್ ನಮ್ಗೆ ಕಳಿಸಿದ್ರೆ ಕ್ಯಾಶ್ ನಮ್ಮ ಕಡೆ ಬರುತ್ತೆ. ಡೆಬಿಟ್ ವಾಟ್ ಕಮ್ಸ್ ಇನ್. ಡೆಬಿಟ್ ಅಂದಾಗ ಬೈ ಅಂತ ಬರೀಬೇಕು. ಸೊ ಬರೀರಿ ಬೈ ಏನು ಬರ್ತಾ ಇದೆ ನಮಗೆ? ಕ್ಯಾಶ್ ಬರ್ತಾ ಇದ್ರೆ ಕ್ಯಾಶ್ ಬರುತ್ತೆ, ಕ್ಯಾಶ್ ಅಕೌಂಟ್ ಅಂತ ಬರೀ. ಕ್ಯಾಶ್ ಬರ್ತಾ ಇರೋದ್ರಿಂದ ಕ್ಯಾಶ್ ಅಕೌಂಟ್ ಅಂತ ಬರೀರಿ. ಬೈ ಕ್ಯಾಶ್ ಅಕೌಂಟ್. ಎಲ್ಲಿ ಕೊಡಿ? ಇಲ್ಲಿದೆ ನೋಡಿ. ಕ್ಯಾಶ್ ಸೇಲ್ಸ್ ಡ್ಯೂರಿಂಗ್ ದ ಇಯರ್ ಈಸ್ 31,600 ಅಂತ ಇದೆ. ಸೊ ಬರೆಯೋಣ ಇಲ್ಲಿ ನಾವು. ಏನಿದೆ ಅದು ಒಂದು ನಂಬರ್ 1 ಕ್ಯಾಶ್ ಸೇಲ್ಸ್ ಅಂತ ಬರೆದು ಎಷ್ಟಿದೆ? 31,600 ಅಂತಿದೆ. ಅಮೌಂಟ್ ಬರ್ಕೊಳ್ಳಿ ಯಾಕಂದ್ರೆ 31,600. ಇನ್ನೇನಿದೆ? ಕ್ರೆಡಿಟ್ ಸೇಲ್ಸ್ ನಾವು ತಗೊಳ್ಳೋದಿಲ್ಲ. ಕ್ರೆಡಿಟ್ ಸೇಲ್ಸ್ ಯಾವತ್ತಿಗೂ ಸ್ನೇಹಿತರೆ ಜ್ಞಾಪಕ ಇಟ್ಕೊಳ್ಳಿ, ಕ್ರೆಡಿಟ್ ಸೈಡ್ ನಮ್ಮ ಬ್ರಾಂಚ್ ಅಕೌಂಟಲ್ಲಿ ಬರೋದಿಲ್ಲ. ಕ್ರೆಡಿಟ್ ಸಾಲಕ್ಕೆ ಮಾರಿರೋದು ಅಂದರೆ ಡೆಟಾಸ್. ಯಾವಾಗ ನಾವು ಡೆಟಾಸ್ ಅಕೌಂಟ್ ಓಪನ್ ಮಾಡ್ತೀವಿ ಅಲ್ಲಿ ಬಳಕೆ ಮಾಡ್ಕೊತೀವಿ. ಎಲ್ಲಿ ನಮಗೆ ಬ್ರಾಂಚ್ ಅಕೌಂಟಲ್ಲಿ ಕ್ರೆಡಿಟ್ ಸೇಲ್ಸ್ ಬರೋದಿಲ್ಲ. ಅದು ಬಿಟ್ಟು ಏನಿದೆ? ಕ್ಯಾಶ್ ಕಲೆಕ್ಷನ್ ಫ್ರಮ್ ಡೆಟಾಸ್. ನೋಡಿ ಎಷ್ಟು ಕಲೆಕ್ಟ್ ಮಾಡಿದ್ದೀವಿ ಅಂತ. ಕಲೆಕ್ಟ್ ಮಾಡಿದ್ರೆ ನಮ್ಗೆ ಕ್ಯಾಶ್ ಕಳಿಸ್ಕೊಡ್ತಾರೆ. ನಂಬರ್ 2 ಹಾಗಾದ್ರೆ ಬರೀರಿ ಇಲ್ಲಿ ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಅಂತ ಬರೆದು ನೀವು ಎಷ್ಟಿದೆ ಅಮೌಂಟ್? ಅದು
75,800 ಇದೆ. ಇಲ್ಲಿದೆ 75,800. ಸೊ ಅದನ್ನ ನೀವು ರೆಕಾರ್ಡ್ ಮಾಡ್ಕೊಳ್ಳಿ. ರೆಕಾರ್ಡ್ ಮಾಡಿ, ಟೋಟಲ್ ಮಾಡಿ. ಟೋಟಲ್ ಮಾಡಿದಾಗ ನಿಮ್ಗೆ ಅಮೌಂಟ್ ಬರುತ್ತೆ 1,07,400 ಬರ್ತಾ ಇದೆ. ಅಲ್ಲಿಗೆ ಸ್ಟೆಪ್ ನಂಬರ್ 3 ಬಂದು ಕಂಪ್ಲೀಟ್ ಆಯ್ತು ಅಂತ. ನಾವು ಕೊಟ್ಟಿದ್ದ ಕ್ಯಾಶು, ಅವ್ರು ಕೊಟ್ಟಿದ್ದ ಕ್ಯಾಶು, ಬ್ರಾಂಚ್ ನಮ್ಮಿಬ್ಬರು ವ್ಯವಹಾರ ಆಗ್ತಾ ಇರೋದು. ಸೊ ರೆಕಾರ್ಡ್ ಆಯ್ತು. ಅದ್ರ ಫಸ್ಟ್ ಸ್ಟೆಪ್ ಹೋಗೋಣ. ಫಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ತೀವಿ, ರೆಕಾರ್ಡ್ ಕ್ಲೋಸಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ನೋಡಿ ಇಲ್ಲಿ ಪ್ರಾಬ್ಲಮ್ ಕೊಟ್ಟರೆ ಡೈರೆಕ್ಟ್ ಆಗಿ ಎಂಟ್ರಿ ಮಾಡೋದ್ಕಿಂತ ನಾವೇನ್ ಮಾಡ್ಬೇಕು, ಓಪನಿಂಗ್ ಅಸೆಟ್ ಏನೇನಿತ್ತು ಎಲ್ಲ ಅಸೆಟ್ ಕ್ಲೋಸಿಂಗ್ ನ ಬರೆದ್ರೆ ಒಳ್ಳೇದು ಅನ್ಸುತ್ತೆ. ಇಲ್ಲಿ 2 ಓಪನಿಂಗ್ ಅಸೆಟ್ಸ್ ಇಂತಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಇವಾಗ ಏನ್ ಬರೆಯೋಣ, ಬೈ ಕ್ಲೋಸಿಂಗ್ ಅಸೆಟ್ಸ್ ಅಂತ ಬರೆಯೋಣ. ಬೈ ಕ್ಲೋಸಿಂಗ್ ಅಸೆಟ್ಸ್ ಅಂತ ಬರೆಯೋಣ. ನೋಡಿ ಇಲ್ಲಿ ಸ್ಟಾಕ್ ಅಂತಿದೆ, ಸ್ಟಾಕ್ ಅಕೌಂಟ್. ನಾನು ಇಲ್ಲೂ ಕೂಡ ಎಂಟ್ರಿ ಮಾಡ್ತೀನಿ. ಫಸ್ಟ್ ಐಟಮ್ ಇಸ್ ದ ಸ್ಟಾಕ್ ಅಕೌಂಟ್ ಇರೋದು. ಸ್ಟಾಕ್ ಅಕೌಂಟ್ ಇಲ್ಲಿ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ಸ್ಟಾಕ್ ಅಟ್ ದ ಬ್ರಾಂಚ್ ಅಂತ 10,800 ಕೊಟ್ಟಿದ್ದಾರೆ. ಅದರಿಂದ ಸ್ಟಾಕ್ ಅಂತ ಬರೆದು ಅಮೌಂಟ್ ಬರ್ಕೊಳ್ತೀನಿ 10,800 ರುಪೀಸ್. ನೆಕ್ಸ್ಟ್ ಇದೆ ಡೆಟಾಸ್ ಅಂತ ಇದೆ, ಡೆಟಾಸ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೆಟಾಸ್ ಇದೆ, ರೆಕಾರ್ಡ್ ಮಾಡ್ತಾ ಇದ್ದೀನಿ. ಪ್ರಾಬ್ಲಮ್ ಅಲ್ಲಿ ಎಲ್ಲೂ ಕೂಡ ಡೆಟಾಸ್ ಬಗ್ಗೆ ಕೊಟ್ಟಿಲ್ಲ. ಅದನ್ನ ಬ್ಯಾಲೆನ್ಸ್ ಇಟ್ಕೊಂಡು ಆಮೇಲೆ ಬ್ಲಾಂಕ್ ಬಿಟ್ಟು ಆಮೇಲೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಇನ್ಯಾವ್ದಿದೆ, ಡೆಟಾಸ್ ಆದ್ಮೇಲೆ ಪೆಟ್ಟಿ ಕ್ಯಾಶ್ ಇದೆ. ಬರೀರಿ ಪೆಟ್ಟಿ ಕ್ಯಾಶ್ ಅಕೌಂಟ್ ಅಂತ ಬರೆದು, ಪೆಟ್ಟಿ ಕ್ಯಾಶ್ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಪೆಟ್ಟಿ ಕ್ಯಾಶ್ ಅಟ್ ದ ಬ್ರಾಂಚ್ ಎಷ್ಟಿದೆ 60 ರುಪೀಸ್ ಇದಂತೆ. ಸೊ 60 ರುಪೀಸ್ ಅಂತ ಎಂಟ್ರಿ ಮಾಡೋಣ. ಇವಾಗ ನಾವು ಇದನ್ನ ಕ್ಲೋಸ್ ಮಾಡೋಕ್ಕಾಗತ್ತಾ? ಟೋಟಲ್ ಮಾಡಿ ಹೊರಗಡೆ ಆಗೋದಿಲ್ಲ. ಅದರಿಂದ ನಾವೇನ್ ಮಾಡ್ಬೇಕಂದ್ರೆ, ಯಾವುದು ಬ್ಯಾಲೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು ನಾವಿಲ್ಲಿ ಡೆಟಾಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಗೊತ್ತಿಲ್ಲ. ನಮ್ಮ ಎಂಡಿಂಗ್ ಅಲ್ಲಿ ಎಷ್ಟು ನಮಗೆ ಪಬ್ಲಿಕ್ ಇಂದ ಸಾಲ ಬರಬೇಕಾಯ್ತು, ಕಸ್ಟಮರ್ ಇಂದ ಎಷ್ಟು ಸಾಲ ಇದೆ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಈಗ ಡೆಟಾಸ್ ಅಕೌಂಟ್ ನ ಓಪನ್ ಮಾಡಬೇಕು. ಟೋಟಲ್ ಡೆಟಾಸ್ ಅಕೌಂಟ್ ಕಾಲಮ್ ಹಾಕೊಳ್ಳಿ. ಒಂದು ಡೆಬಿಟ್ ಸೈಡು, ಕ್ರೆಡಿಟ್ ಸೈಡು, ಆಸ್ ಯೂಶುವಲ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಇದ್ದೇ ಇರುತ್ತೆ. ಡೆಟಾಸ್ ಓಪನಿಂಗ್ ಎಂಟ್ರಿ ಬರೆಯೋಣ. ಓಪನಿಂಗ್ ಇಂದ ಕಡೆ ಆಗುತ್ತೆ, ಎಲ್ಲ ಅಸೆಟ್ಸ್ ಕೂಡ ಸ್ಟಾರ್ಟ್ ಆಗೋದು ಡೆಬಿಟ್ ಸೈಡ್ ಅಲ್ಲಿ. ಯಾಕಂದ್ರೆ ಇದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಲ್ಲ ಅಸೆಟ್ಗಳು ನಮ್ಮ ಎಡಭಾಗದಲ್ಲಿ ಇರುತ್ತೆ. ಈ ಕಡೆ ಇರೋ ಎಡಭಾಗದಲ್ಲಿರೋದೆಲ್ಲ ಸ್ಟಾರ್ಟ್ ಆಗೋದು ನಮ್ಮ ಎಡಭಾಗಕ್ಕೆ, ಸ್ಟಾರ್ಟ್ ಆಗೋದು ಎಡಭಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬ್ರಾಂಚ್ ಡೆಟಾಸ್ ಆನ್ 1/4/2020 is 9,400 ಅಂದ್ರೆ ಯಾವ್ದಿದ್ದು 9,400? ಹೋದ ವರ್ಷ ಸಾಲಕ್ಕೆ ಮಾರಿದ್ರಲ್ಲ, ದುಡ್ಡೆಲ್ಲ ಕಲೆಕ್ಟ್ ಮಾಡಿದ್ರೆ ಹೋದ ವರ್ಷ ಸಾಲ ಇನ್ನೂ ಎಷ್ಟಿತ್ತು ಅಂದ್ರೆ, ದುಡ್ಡು ಬರೋದು ಎಷ್ಟಿತ್ತು ಅಂದ್ರೆ 9,400 ಇತ್ತಂತೆ. ಅದ್ರ ಜೊತೆ ಈ ವರ್ಷ ಏನ್ ಮಾಡಿದೀವಿ, ಮತ್ತೆ ಕ್ರೆಡಿಟ್ ಸೇಲ್ಸ್ ಮಾಡಿದೀವಿ. ನೋಡಿ, ಕ್ರೆಡಿಟ್ ಸೇಲ್ಸ್ ಡ್ಯೂರಿಂಗ್ ದ ಇಯರ್ 80,800 ಅಂತ ಹೇಳ್ತಾ ಇದೀವಿ. ಸೊ ಬದ್ಲಿದ್ದು ಸಾಲ ಬರ್ಬೇಕಾಯ್ತು, ಮತ್ತೆ ಸಾಲ ಜಾಸ್ತಿ ಆಯ್ತು. ಸೊ ಜೊತೆಗೆ ಬರ್ಕೊಳ್ತೀವಿ, ಆಡ್ ಮಾಡೋದ್ನೆಲ್ಲ ಜೊತೆಗೆ ಬರ್ಕೊಳ್ತೀವಿ ಇಲ್ಲಿ. ಸೊ ಬರೀರಿ ಡೆಬಿಟ್ ಸೈಡ್ ಅಲ್ಲಿ ಬರೀರಿ ಟು ಕ್ರೆಡಿಟ್ ಸೇಲ್ಸ್ ಅಂತ ಅಕೌಂಟ್ ಅಂತ ಬರೆದು, ಎಷ್ಟಿದೆ ಅಮೌಂಟು ನೋಡಿ 80,800 ಇದೆ. ಆ ಅಮೌಂಟ್ ನ ಬರ್ಕೊಳ್ಳಿ. ಅಲ್ಲಿಗೆ ಏನಿಷ್ಟಾಯ್ತು, ಅಲ್ಲಿ 90,200 ರುಪೀಸ್ ಸಾಲ, ಟೋಟಲ್ ಸಾಲ ನಮ್ಗೆ ಸಾಲ ಇರೋದು ಪಬ್ಲಿಕ್ ಅಲ್ಲಿ ಸಾಲಕ್ಕೆ ಮಾರಿರೋದು ನಾವಂತ ಬರ್ಬೇಕಾಗಿರೋ ದುಡ್ಡು ಅಂತ. ಅದ್ರಲ್ಲಿ ಏನ್ ಮಾಡ್ತೀವಿ, ಒಂದ್ ವೇಳೆ ಡಿಸ್ಕೌಂಟ್ ಕೊಟ್ಟಿದ್ರೆ, ರಿಟರ್ನ್ ಆಗಿದ್ರೆ, ಕ್ಯಾಶ್ ನ ಕಲೆಕ್ಟ್ ಮಾಡ್ಬಿಟ್ಟಿದ್ರೆ, ಇಂಥ ಟೈಮಲ್ಲೆಲ್ಲ ನಾವು ಮಾಡ್ಬಿಡ್ತೀವಿ, ಅಮೌಂಟ್ ನ ಲೆಸ್ ಮಾಡ್ಬಿಡ್ತೀವಿ. ಲೆಸ್ ಮಾಡೋ ಐಟಮ್ನೆಲ್ಲ ನಾವು ಕ್ರೆಡಿಟ್ ಸೈಡ್ ಬರಿತೀವಿ. ಸೊ ಫಸ್ಟ್ ಚೆಕ್ ಮಾಡ್ಕೊಂಬರೋಣ, ಕಡೆಯಿಂದ ಎಲ್ಲ ಡೇಟಾಸ್ ಸಂಬಂಧಪಟ್ಟಿದ್ದೆಲ್ಲ ರೆಕಾರ್ಡ್ ಮಾಡ್ಬಿಟ್ರೆ ಇಲ್ಲಿ ನಮ್ದು ಡೇಟಾಸ್ ನ ಕ್ಲೋಸ್ ಮಾಡ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಏನಿದೆ, ಬ್ರಾಂಚ್ ಡೆಟಾಸ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಬರ್ದಿದ್ದಾಗಿದೆ 9,400. ಹಂಗೆ ಮುಂದೆ ಬಂದ್ರೆ ಕ್ರೆಡಿಟ್ ಸೇಲ್ಸ್ ಮಾಡಿದೀವಿ, ಅದನ್ನು ಎಂಟ್ರಿ ಮಾಡಿದಾಗಿದೆ. ಹಂಗೆ ಮುಂದೆ ಬನ್ನಿ, ಕ್ಯಾಶ್ ರಿಸೀವ್ ಫ್ರಮ್ ಡೆಟಾಸ್ ಇಂದ ಕ್ಯಾಶ್ ಕಟ್ರೆ ಸಾಲ ಕಡಿಮೆ ಆಗುತ್ತಲ್ವಾ, ಮೈನಸ್ ಮಾಡ್ತಿತ್ತಾನೆ. ಸಾಗರ ಬರೀರಿ ಬಾಯ್ ಕ್ಯಾಶ್ ಕಟ್ತಾರೆ ಬಂದವರು. ಸೊ ಕ್ಯಾಶ್ ಅಕೌಂಟು ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಬರೀರಿ ಕಲೆಕ್ಷನ್ ಫ್ರಮ್ ಡೆಟಾಸ್ ಅಂತ ಬರೆದ್ಬಿಟ್ಟು ಎಷ್ಟು ಅಮೌಂಟ್ ಬಂದಿದೆ ಅದು ಇರೋದಲ್ಲಿ 75,800 ರುಪೀಸ್ ಬರೀರಿ. 75,800 ರುಪೀಸ್ನ ರೆಕಾರ್ಡ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಏನಿದೆ, ಇಲ್ಲೊಂದಿದೆ ನೋಡಿ, ಗೂಡ್ಸ್ ರಿಟರ್ನ್ ಫ್ರಮ್ ಡೆಟಾಸ್ ಗೂಡ್ಸ್ ವಾಪಸ್ ಕೊಟ್ರೆ ಅವ್ರು 10,000 ಫಾರ್ ಎಕ್ಸಾಂಪಲ್ 10,000 ವಸ್ತು ತಗೊಂಡೋಗಿರ್ತಾರೆ. 2,000 ಬೇಡ ಅಂತ ಹೇಳ್ಬಿಟ್ರೆ ಸಾಲ ನಾವು ಲೆಸ್ ಮಾಡ್ಬಿಟ್ಟು ಇನ್ನು ಸಾಲ 8,000 ಇದೆ ಅಂತ ಲೆಸ್ ಮಾಡ್ತೀವಿ. ಸೊ ಡಿಸ್ಕೌಂಟ್ ಕೊಡ್ತಾ ಇರೋದು ಇಲ್ಲಿ ಸಾರಿ ರಿಟರ್ನ್ ಆಗ್ತಾ ಇರೋದು. ಸೊ ಬರೀರಲ್ಲಿ ರಿಟರ್ನ್ ಏನಾಗುತ್ತೆ, ವಾಪಸ್ ಕಳಿಸ್ತಾರೆ ಅವರು, ಸ್ಟಾಕ್ ಬರುತ್ತೆ ನಮಗೆ. ಸೊ ಸ್ಟಾಕ್ ಅಕೌಂಟ್, ಬೈ ಸ್ಟಾಕ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ನಾವು ರಿಟರ್ನ್ ಅಂತ ಬರೆದು ಅಮೌಂಟ್ ಎಷ್ಟಿದೆ ಅದನ್ನ ಬರ್ಕೊಳ್ಬಹುದು. 1,600 ರಿಟರ್ನ್ ಅಂತ ಬರೆದು 1,600 ಇದೆ, 1,600 ಬರೀಬಹುದು. ಅದಾದ್ಮೇಲೆ ಇನ್ಯಾವುದು ಡೇಟಾಸ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ, ಎಲ್ಲ ರೈಟ್ ಆಗ್ಬಿಟ್ಟಿದೆ, ಯಾವ್ದು ಇನ್ಫಾರ್ಮೇಶನ್ ಇಲ್ಲ. ಹಾಗಾದ್ರೆ ನಾವು ಅಕೌಂಟ್ ನ ಕ್ಲೋಸ್ ಮಾಡ್ಬೋದು. ಬನ್ನಿ ಕ್ಲೋಸ್ ಮಾಡೋಣ. ಬನ್ನಿ ಎರಡು ಕಡೆ ಕ್ಲೋಸ್ ಮಾಡಿ, ಯಾವ ಕಡೆ ಜಾಸ್ತಿ ಇದೆ ನೋಡಿ ಅಮೌಂಟ್,
ಆ ಕಡೆ ಇದೆ ಡೆಬಿಟ್ ಸೈಡೇ ಜಾಸ್ತಿ ಇದೆ. ಸೊ ಡೆಬಿಟ್ ಸೈಡ್ ಎಷ್ಟಿದೆ ಅಮೌಂಟು 9200 ಇದೆ. ಸೊ 9200 ಎರಡು ಕಡೆ ಬರ್ಕೊಂಡಿದ್ದೀನಿ ಇಲ್ಲಿ. ಸೊ 9200 ಅಲ್ಲಿ ಈ ಎರಡು ಅಮೌಂಟ್ನ ಲೆಸ್ ಮಾಡಿದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ತೆಗೀರಿ. ಬ್ಯಾಲೆನ್ಸ್ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತಂದ್ರೆ 90,200 ಮೈನಸ್ 75,800 1,600 ಲೆಸ್ ಮಾಡಿದ್ರೆ ನಿಮಗೆ 12,800 ಬರ್ತಾ ಇದೆ. ಅದನ್ನ ನಾವು ಕ್ಲೋಸಿಂಗ್ ಡೇಟಾಸ್ ಅಂದ್ರೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರಿತೀವಿ. ನಂತರ ಇದು ಮೀನಿಂಗ್ ಆಫ್ ದ ಅಕೌಂಟ್ ಅಂಡ್ ಡೇಟಾಸ್ ಅಕೌಂಟ್ ಇಲ್ಲಿ ಹೇಳ್ತೀವಿ ನೋಡಿ. ಹೋದ ವರ್ಷ ಸಾಲ ಆಯಿತು 9,400 ರೂಪಾಯಿ. ಈ ವರ್ಷ ಸಾಲಕ್ಕೆ ಮಾರಿರೋದು 80,800. ಅಲ್ಲಿ ಸಾಲ ಬರಬೇಕಾಗಿರೋದು ನಿಮಗೆ 90,200. ಇಷ್ಟು ಸಾಲದಲ್ಲಿ ಅವ್ರ ಹತ್ರ 75,800 ರೂಪಾಯಿ ಕಲೆಕ್ಟ್ ಮಾಡಿಬಿಟ್ಟಿದ್ದೀವಿ. ಕ್ಯಾಶ್ನ ರಿಕವರಿ ಮಾಡಿಬಿಟ್ಟಿದ್ದೀವಿ. ಮತ್ತೆ ಅವ್ರು ರಿಟರ್ನ್ ಮಾಡಿರೋ ಸ್ಟಾಕ್ನ ಲೆಸ್ಸು ಮಾಡಿದ್ದೀವಿ. ಅದಾದ್ಮೇಲೆ ಇನ್ನೂ ನಮ್ಗೆ ಎಷ್ಟು ಸಾಲ ಬರ್ಬೇಕಂದ್ರೆ 12,800. ಈ ವರ್ಷದ ಎಂಡಿಂಗ್ಗೆ 12,800 ನಮಗೆ ಸಾಲ ಬರಬೇಕು ಅಂತ ಈ ಒಂದು ಅಕೌಂಟ್ ಹೇಳ್ತಾ ಇದೆ. ಸೊ ರೆಕಾರ್ಡ್ ಮಾಡೋಣ. ಇಲ್ಲಿ ನಮಗೆ ಕ್ಲೋಸಿಂಗ್ ಡೇಟಾಸ್ ಬೇಕಾಗಿರೋದು. ಕ್ಲೋಸಿಂಗ್ ಅಸೆಟ್ಸ್ ಅಲ್ಲಿ ಕ್ಲೋಸಿಂಗ್ ಡೇಟಾಸ್ ಬೇಕಾಗಿರೋದು ಎಷ್ಟಿದೆ ಇಲ್ಲಿ 12,800. ಬರೀರಾಗಾರೆ 12,800 ಅಂತ ಬರೆದು ಅಲ್ಲಿಗೆ 3 ಅಸೆಟ್, ಓಪನಿಂಗ್ ಅಲ್ಲೂ 3 ಅಸೆಟ್ ಇತ್ತು, ಇಲ್ಲೂ 3 ಅಸೆಟ್ ಆಗಿರೋದ್ರಿಂದ ಟೋಟಲ್ ಮಾಡಿ ಬ್ರಿಂಗ್ ದ ಟೋಟಲ್ ಟು ದ ಔಟರ್ ಕಾಲಮ್ ಮಾಡಿದಾಗ 23,660 ಬರ್ತಾ ಇದೆ. ಯಾವ ರೀತಿ ನಾವು ಅಸೆಟ್ಸ್ನ ಇಲ್ಲಿ ರೆಕಾರ್ಡ್ ಮಾಡಿದ್ವೋ ಅದೇ ರೀತಿ ಕ್ಲೋಸಿಂಗ್ ಲಯಬಿಲಿಟೀಸ್ನ ಡೆಬಿಟ್ ಸೈಡಲ್ಲಿ ಮಾಡಬೇಕು. ಬೈ ಓಪನಿಂಗ್ ಲಯಬಿಲಿಟೀಸ್ ಡ್ಯಾಶ್ ಇತ್ತು, ಕ್ಲೋಸಿಂಗ್ ಬಗ್ಗೆನೂ ಎಲ್ಲೂ ಕೊಟ್ಟಿಲ್ಲ. ಆದ್ರೆ ನಾವೇನು ಬರಿಬೇಕಂದ್ರೆ ಇಲ್ಲಿ ಬೈ ಓಪನಿಂಗ್ ಲಯಬಿಲಿಟೀಸ್ ಅಂತ ಇರೋದ್ರಿಂದ ಟು ಕ್ಲೋಸಿಂಗ್ ಲಯಬಿಲಿಟೀಸ್ ಅಂತ ಬರೆದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಏನು ಇಲ್ಲ ಅಂದ್ರೆ ಇದ್ರೆ ಏನಿರುತ್ತೆ ಕ್ರೆಡಿಟರ್ಸ್ ಅಂತ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ. ಸೊ ಕೊಟ್ಟಿಲ್ಲ ಪ್ರಾಬ್ಲಮ್ ಅಲ್ಲಿ ಡ್ಯಾಶ್ ಹಾಕಿ ಅಲ್ಲಿಗೆ ಅಸೆಟ್ಸು ರೆಕಾರ್ಡ್ ಆಯ್ತು, ಲಯಬಿಲಿಟೀಸು ರೆಕಾರ್ಡ್ ಆದ್ರೆ ಸ್ಟೆಪ್ ನಂಬರ್ 4 ಮುಗ್ದಂಗಾನೆ. ಸೊ ಹಾಗಾದ್ರೆ ನಾವೇನ್ ಮಾಡೋಣ, ಕ್ಲೋಸ್ ಮಾಡೋಣ. ಯಾವ ಕಡೆ ಜಾಸ್ತಿ ಇದೆ ನೋಡಿ, ಈ ಕಡೆ 27,400 ಈ ಕಡೆ ಅಂದಾಗ ಇಲ್ಲಿ 1 lakh ಈ ಕಡೆ ಜಾಸ್ತಿ ಇದೆ. ಇಲ್ಲಿ 50, 70, 80 ಎಲ್ಲ 1 lakh ಒಳಗಡೆನೆ ಇದೆ. ಈ ಕಡೆ 1,31 ಚೇಂಜ್ ಇದೆ, 1,31,060 ಇದೆ. ಇನ್ನೊಂದು ಕಡೆ ಬರ್ಕೊಳ್ಳಿ, ಸೇಮ್ ಅಮೌಂಟ್, ರೈಟ್ ಡೌನ್ ದ ಸೇಮ್ ಅಮೌಂಟ್ ಆನ್ ದ ಅನದರ್ ಸೈಡ್ ಅಂಡ್ ಫೈಂಡ್ ಔಟ್ ದ ಬ್ಯಾಲೆನ್ಸ್. ಈ 1,31,60 ಇದು 3 ಐಟಮ್ನ ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ನಿಮ್ಗೆ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ 29,020 ರೂಪೀಸ್ ಬರ್ತಾ ಇದೆ. ಯಾವಾಗ ಡೆಬಿಟ್ ಸೈಡ್ ನಿಮ್ಗೆ ಬ್ಯಾಲೆನ್ಸ್ ಬರ್ತಾ ಇದೆ ಅರ್ಥ ಏನಂದ್ರೆ ದ ಬ್ರಾಂಚ್ ಈಸ್ ಅರ್ನಿಂಗ್ ಪ್ರಾಫಿಟ್ ಅಂತ. ಸೊ ಈ ಬ್ರಾಂಚ್ದು ಪೊಸಿಷನ್ ಬಂದು ಪ್ರಾಫಿಟ್ ಪೊಸಿಷನ್ ಇದೆ ಅಂತ. ಸೊ ಇದನ್ನ ನಾವೇನ್ ಮಾಡ್ತೀವಿ, ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಈ ರೀತಿ ನಾವೇನ್ ಮಾಡ್ತೀವಿ ಅಂದ್ರೆ ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡೋದು. ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋ ಸೆಷನ್ ಅಲ್ಲಿ ಮತ್ತೊಂದು ಪ್ರಾಬ್ಲಮ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.